ನಾಳೆ ಕೈ ಸಮಾವೇಶ ನಡೆಯುತ್ತಾ ಹಾಗಾದರೆ ಶಕ್ತಿ ಪ್ರದರ್ಶನ ಸಿಎಂ ಡಿಸಿಎಂ ಬಣದ ಮಧ್ಯೆ ನಾಯಕತ್ವದ ಫೈಟ್ ಜೋರಾಗಿದೆ. ನಾಳೆ ಕೈ ಸಮಾವೇಶ ನಡೆಯುತ್ತಾ ಶಕ್ತಿ ಪ್ರದರ್ಶನ ಸಿಎಂ ಡಿಸಿಎಂ ಬಣದ ಮಧ್ಯೆ ನಾಯಕತ್ವ ಫೈಟ್. ಹೈಕಮಾಂಡ್ ಭೇಟಿಯಾಗಿ ಬಂದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ಹೊತ್ತಲ್ಲಿ ನಾಳೆ ಹಾವೇರಿಯಲ್ಲಿ ಸಮಾವೇಶ. ನಾಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬಿದ 1000 ದಿನ. ಹಾವೇರಿಯಲ್ಲಿ ಸಾಧನಾ ಸಮಾವೇಶಕ್ಕೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಮಾವೇಶ ಅದ್ದೂರಿಯಾಗಿ ಮಾಡಲು ಭಾರಿ ಕಸರತ್ತನ್ನ ನಡೆಸಿದ್ದಾರೆ. ಬೃಹತ್ ಕಾರ್ಯಕ್ರಮದಲ್ಲೂ ಶಕ್ತಿ ಪ್ರದರ್ಶನಕ್ಕೆ ತಯಾರಿ. ಲಕ್ಷಾಂತರ ಜನರ ಸೇರಿಸಲು ಸಿಎಂ ಟೀಮ್ನಿಂದ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ. ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಈ ಮಧ್ಯ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಬಣ ಸಿದ್ಧತೆಯನ್ನ ನಡೆಸಿದ್ದಾರೆ. ನಾಳೆಯೇ ಕಾರ್ಯಕ್ರಮದಲ್ಲಿ ಸಚಿವರು ಶಾಸಕರು ಭಾಗಿಯಾಗ್ತಾರೆ. ನಾಳೆ ಕೈ ಸಮಾವೇಶ ನಡೆಯುತ್ತಾ ಶಕ್ತಿ ಪ್ರದರ್ಶನ ಸಿಎಂ ಡಿಸಿಎಂ ಬಣದ ಮಧ್ಯೆ ನಾಯಕತ್ವದ ಫೈಟ್ ಜೋರಾಗಿ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಭೇಟಿಯಾಗಿ ಡಿಕೆ ಶಿವಕುಮಾರ್ ಒಂದು ಭರವಸೆಯಿಂದ ಮರಳಿದ್ದಾರೆ. ಇದೇ ಹೊತ್ತಲ್ಲೇ ನಾಳೆ ಹಾವೇರಿಯಲ್ಲಿ ಸಮಾವೇಶ. ಹಾಗಾದ್ರೆ ನಾಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬಿದ 1000 ದಿನದ ಸಂಭ್ರಮಾಚರಣೆ. ಇದೀಗ ನಾಳೆ ಕೈ ಸಮಾವೇಶ ಹಾವೇರಿಯಲ್ಲಿ ನಡೆಯುವಂಥದ್ದು 1000 ವರ್ಷ ತುಂಬಿದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 1000 ದಿನ ತುಂಬಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಳೆ ಕಾಂಗ್ರೆಸ್ ಸರ್ಕಾರದ ಒಂದು ಸಮಾವೇಶ ನಡೆಯುತ್ತೆ. ಅದರಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಆದರೆ 1000 ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಏನೆಲ್ಲ ಉಡುಗೊರೆಯನ್ನ ಕೊಟ್ಟಿದೆ, ಏನೆಲ್ಲ ಒಂದು ಕಾರ್ಯಗಳನ್ನ ರೂಪಿಸಿ ಕೊಟ್ಟಿದೆ ಅನ್ನುವಂಥದ್ದನ್ನ ಒಂದು ಕಡೆ ಗಮನಿಸಬೇಕಾಗುತ್ತೆ. ಆದ್ರೆ ಇದರ ಸಂಭ್ರಮಾಚರಣೆಯಲ್ಲಿ ಸದ್ಯಕ್ಕೆ ನಾಯಕರುಗಳು ಕೂಡ ಇರುವಂಥದ್ದು. ಬಟ್ ಏನ್ ಕೊಟ್ಟಿದೆ ರಾಜ್ಯಕ್ಕೆ ಅನ್ನುವಂಥದ್ದು ಜನರಿಗೆ ಗೊತ್ತಿದೆ. ಜನ ಮಾತಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ರಾಜ್ಯ ದಿವಾಳಿಯಾಗಿ ಹೋಗಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಗಮನಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ದೀಪ, ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನಗಳು ತುಂಬಿದಂತ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ಸಮಾವೇಶದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪ? ವನಿತಾ, 1000 ದಿನಗಳ ಸಂಭ್ರಮ ಅನ್ನುವಂತಹ ನಿಟ್ಟಿನಲ್ಲಿ ಹಾವೇರಿಯಲ್ಲಿ ನಾಳೆ ಸಮಾವೇಶವನ್ನ ಅದ್ದೂರಿಯಾಗಿ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ಸಮಾವೇಶದ ಮೂಲಕ ಒಂದಿಷ್ಟು ಸಂದೇಶವನ್ನ ಕೊಡ್ಬೇಕು. ಸರ್ಕಾರ ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದೆ ಅದರ ಬಗ್ಗೆ ತಿಳಿಸ್ಬೇಕು ಅನ್ನುವಂತಹ ನಿಟ್ಟಿನ ಒಂದಿಷ್ಟು ಕಾರ್ಯಕ್ರಮವನ್ನ ರೂಪಿಸಿರುವಂತಹದ್ದು. ಏನೋ ಒಂದ್ ಕಡೆ ನಾಯಕತ್ವ ಬದಲಾವಣೆ ಅನ್ನುವಂತಹ ನಿಟ್ಟಿನಲ್ಲಿ ಏನು ಈಗ ಆಲ್ರೆಡಿ ಹತ್ತತ್ರ 3 ವರ್ಷ ತನಕ ಆಯ್ತು. ಆ 3 ವರ್ಷವೂ ಕೂಡ ಇದೇ ನಾಯಕತ್ವ ಬದಲಾವಣೆ ಅನ್ನುವಂತಹದ್ದು ಅಷ್ಟನ್ನೇ ಚರ್ಚೆ ಮಾಡಿದೆ ಹೊರತು ಯಾವ ಅಭಿವೃದ್ಧಿ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಟೀಕೆ ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಇದೀಗ ಲಕ್ಷಾಂತರ ಜನರನ್ನ ಸೇರಿಸಿ ಈ ಒಂದು 100 ದಿನದ ಸಾಧನಾ ಸಮಾವೇಶಕ್ಕೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡು ನಾಳೆ ಸಾಧನಾ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳು. ವನಿತಾ, ಎಸ್ ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ಇದೀಗ ನಾವು ಗಮನಿಸಬಹುದು ಒಂದು ವಿಚಾರ, ಕಾಂಗ್ರೆಸ್ ಪಕ್ಷ ಈಗ ಆಡಳಿತ ಬಂದ ಮೇಲೆ 1000 ದಿನದ ಸಂಭ್ರಮಾಚರಣೆ ಏನೋ ಮಾಡ್ತಾ ಇದೆ. ಆದರೆ ರಾಜ್ಯಕ್ಕೆ ಮಾಡಿದಂಥದ್ದು ಈಗ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಭ್ರಷ್ಟಾಚಾರ ಎಲ್ಲಿ ಭುಗಿಲೇಳ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರಿ ನೌಕರರಿಗೆ ಸಂಬಳ ಸಿಕ್ಕಿಲ್ಲ, ಹೀಗಾಗಿ ಗಿಂಬಳಕ್ಕೆ ಕೈ ಚಾಸ್ತಾ ಇದ್ದಾರೆ ಅನ್ನೋಂಥದ್ದನ್ನ ಅಲ್ಲಿ ಗಮನಿಸ್ಕೋಬೇಕಾ? ಅಥವಾ ರಾಜ್ಯದಲ್ಲಿ ಒಂದು ಯಾವುದೇ ಪೂರೈಕೆ ಏನು ಭರವಸೆಯನ್ನ ಕೊಟ್ಟಿದ್ರು ಇವರೇ ಸಿಎಂ ಸಿದ್ದರಾಮಯ್ಯ ಅವರು ಏನು ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆಗಳು ರಾಜ್ಯಕ್ಕೆ ಇವರು ಎಷ್ಟರ ಮಟ್ಟಿಗೆ ಅಲ್ಲಿ ಮಾಡಿಕೊಟ್ಟಿದ್ದಾರೆ, ಜನ ಎಷ್ಟರ ಮಟ್ಟಿಗೆ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಒಂದು ಈಗ ನಾವು ಗಮನಿಸ್ತಾ ಇದ್ದೀವಿ ಸತತವಾಗಿ 1 ವರ್ಷದಿಂದ ನಡೀತಾ ಇರುವಂಥದ್ದು ಬರೀ ಕುರ್ಚಿ ಫೈಟ್. ಈ ಕುರ್ಚಿ ಫೈಟ್ಗಳ ಮಧ್ಯೆ ಇವರಿವರ ಬಡದಾಟಗಳ ಮಧ್ಯೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದರ ಬಗ್ಗೆ ಗಮನನೇ ಹರಿಸಿಲ್ವಾ ನಾಯಕರು ಅನ್ನುವಂತಹ ಮತ್ತೊಂದು ಪ್ರಶ್ನೆಗಳನ್ನ ನಾವು ಕೇಳ್ತಾ ಇಲ್ಲ, ಜನ ಕೇಳ್ತಾ ಇದ್ದಾರೆ. ಸಾಮಾನ್ಯ ಜನರು ಸಹಿತ ಈ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ? ಗ್ಯಾರಂಟಿಗಳನ್ನ ಕೊಟ್ಟಿದೆ. ಗ್ಯಾರಂಟಿಗಳನ್ನ ಕೊಟ್ರೆ ಎಷ್ಟು ಜನಕ್ಕೆ ಈಗ ಗೃಹಲಕ್ಷ್ಮಿಯ ದುಡ್ಡು ಹೋಗ್ತಾ ಇದೆ, ಎಷ್ಟು ಜನಕ್ಕೆ ಹೋಗಿ ಎಷ್ಟು ಜನಗಳ ಅಕೌಂಟಿಗೆ ಹೋಗ್ತಾ ಇದೆ? ಎಲ್ಲೆಲ್ಲೋ ಒಂದೊಂದು ಕಡೆ ನಾವು ಕೇಳ್ಪಟ್ರೆ ನನ್ನ ಅಕೌಂಟಿಗೆ ದುಡ್ಡೇ ಬಂದಿಲ್ಲ ಅನ್ನುವಂಥ ಒಂದಿಷ್ಟು ವಿಷಯಗಳನ್ನ ಹೇಳ್ತಾರೆ. ಸೊ ಒಂದ್ ಕಡೆ ಗ್ಯಾರಂಟಿನೂ ಸಹಿತ ಅಲ್ಲಿ ಸಕ್ಸಸ್ಫುಲ್ ಆಗಿ ನಡೆಸಿದೀವಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಅನ್ನುವಂಥದ್ದನ್ನ ಜನ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದು ಕಚೇರಿಯ ಕರೆಂಟ್ ಬಿಲ್ ತುಂಬೋಕು ಕೂಡ ಆಗ್ತಾ ಇಲ್ಲ ನಮ್ಮ ಈಗಿನ ರಾಜ್ಯ ಒಂದು ಸರ್ಕಾರಕ್ಕೆ. ಸೊ ಎಷ್ಟರ ಮಟ್ಟಿಗೆ ಬಡವ ಆಗಿ ಕೂತಿದೆ, ಎಷ್ಟರ ಮಟ್ಟಿಗೆ ಅಲ್ಲಿ ಹಣದ ಒಂದು ಹರಿವನ್ನ ಅಲ್ಲಿ ಇಟ್ಕೊಂಡಿರುವಂತ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಹಣದ ಒಂದು ಏನು ಸಾಲದಲ್ಲಿ ತೇಲಾಡ್ತಾ ಇದೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಗಮನಿಸಿದ್ದಾರೆ.